ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ಕೊನೆಗೂ ಕೂಡ ಗಜಪ್ರಸವ ಆಗಿದೆ. ಅರ್ಥಾತ್ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನು ಸರ್ಕಾರ ಒಪ್ಪಿದೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಅಲುಗಾಡಿದಾಗೆಲ್ಲ ಜಾತಿ ಗಣತಿಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾಯಿದ್ರು. ಅದೊಂದು ಟ್ರಂಪ್ ಕಾರ್ಡ್ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ನಾಳೆ ಬಾ ಕತೆ ಸೀನಾಗಿತ್ತು. ಪಾಪ ಶೋಷಿತ ಸಮುದಾಯ, ಹಿಂದುಳಿದ ವರ್ಗ ಸಮುದಾಯ ಕಳೆದ 3-4 ವರ್ಷದ ಹೋರಾಟವನ್ನು ಮಾಡ್ತಾಯಿದ್ರು. ಬಿಡುಗಡೆ ಮಾಡಿ ಅದೇನಿದೆ ಅದು ವಾಸ್ತವಾಂಶ ಬರಲಿ, ಸಮಾಜದಲ್ಲಿ ಚರ್ಚೆ ಆಗಲಿ ಅಂತಿದ್ರು. ಪಾಪ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದು, ಅವರು ಹೈಕಮಾಂಡ್ ಅಂತ ಹೇಳೋದು, ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ನಾಳೆ ಬಾ ಕಥೆಯನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ಕೊನೆಗೂ ಬಹುಶಃ ಎಲ್ಲ ಒಂದು ಕಡೆ ಅವರ ಕನಸು ಏನೊಂದು ಕಡೆ ಒಂದು ಹಂತದಲ್ಲಿ ಈಡೇರಿದೆ. ವರದಿಯನ್ನು ಮಂಡನೆ ಮಾಡಿದ್ದಾರೆ. ಇನ್ನು ಕ್ಯಾಬಿನೆಟ್ನಲ್ಲಿ ಆ ವರದಿಯನ್ನು ಓದ ತಕ್ಷಣ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ, ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಿದ ಮೇಲೆ ಎಲ್ಲ ಒಂದು ಕಡೆ ಐವಾಸ್ ಥರ ಮತ್ತೆ ಉಪಸಮಿತಿ ಅಂತ ಮಾಡ್ತಾರಾ, ಅಥವಾ ನಿಜವಾಗ್ಲೂ ಇದನ್ನು ಪಬ್ಲಿಕ್ ಡೊಮೈನ್ ಅಂದರೆ ಸಾರ್ವಜನಿಕವಾಗಿ ಇದನ್ನ ಇಡ್ತಾರಾ, ಸದನದಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಜನರ ದುಡ್ಡು, ಜನರ ತೆರಿಗೆ ದುಡ್ಡು, ಯಾರು ಏನೇ ಹೇಳ್ಬೋದು, ನಮ್ಮ ದುಡ್ಡಿಂದು ಆಗಿರ್ತಕ್ಕಂಥ ಸಮೀಕ್ಷೆ, ಆ ಸಮೀಕ್ಷೆನ ವರದಿಯನ್ನು ಸರ್ಕಾರ ಒಪ್ಪಿದೆ. ಇನ್ನು ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾವ ಸಮುದಾಯ ಎಷ್ಟಿದ್ದಾರೆ ಅದು ನೆಕ್ಸ್ಟು ಚರ್ಚೆ ನಂತರ ಸಾಧಕ ಬಾಧಕಗಳು ಗೊತ್ತಾಗುತ್ತೆ. ಇನ್ನು 2026ರಲ್ಲಿ ಕೇಂದ್ರ ಸರ್ಕಾರ ಕೂಡ ದೇಶಾದ್ಯಂತ ಜನಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಜನಗಣತಿ ಈ ಥರ ಸಮೀಕ್ಷೆ ಮಾಡೋದ್ರಿಂದ ನಿಜವಾದ ಫಲಾನುಭವಿಗಳು ಎಷ್ಟು, ಆ ಫಲಾನುಭವಿಗಳಿಗೆ ಏನು ದಕ್ಕಬೇಕು ಅದನ್ನು ದಕ್ಕಿಸಲು ಕೂಡ ಅಂಕಿ ಅಂಶ ಸಿಕ್ಕಂತಾಗುತ್ತೆ. ಸರ್ಕಾರ ಕೂಡ ಅನುಕೂಲ ಆಗುತ್ತೆ. ನಿಜವಾದ ಫಲಾನುಭವಿಗಳು ಅದನ್ನು ಅನುಭವಿಸಲಿಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ವಿ. ಆರಂಭಿಕವಾಗಿ ನಾನು ಶೋಷಿತ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪನವ್ರನ್ನ ಮಾತನಾಡಿಸ್ತೀನಿ. ಸರ್, ಕಂಗ್ರ್ಯಾಚುಲೇಷನ್. ಪಾಪ ನೀವು ಸ್ಟ್ರೈಕ್ ಮಾಡಿದ್ದು ಸಿದ್ದರಾಮಯ್ಯ ನೀವು ಹೋದಾಗೆಲ್ಲ ನಾಳೆ ಬಾ ಅಂದಿದ್ದು. ಕೊನೆಗೆ ನೋಡಿ ನಿಮ್ಮ ಮುಖದಲ್ಲಿ ಇವತ್ತು ನಗು ಕಾಣ್ತಾ ಇದೆ. ನೊಂದು ಬೆಂದು ಬಸವಳಿದಿದ್ರಿ ಅಲ್ವಾ? ಇದು ಆನಂದ ಬಾಷ್ಪ ಅಂತ ಕರೀಲ್ಲ ಸರ್, ಅಥವಾ ಮಾತು ಬರ್ತಿಲ್ಲಲ್ಲ ಸರ್? ಇದು ಜಾತಿ ಗಣತಿ ಅನ್ನೋದಕ್ಕಿಂತ ಸಮಾಜದಲ್ಲಿರ್ತಕ್ಕಂತಹ ಸಮಾಜದ ಆರ್ಥಿಕವಾಗಿ ಎಷ್ಟು ಜನ ಮುಂದುವರೆದಿದ್ದಾರೆ, ಸಾಮಾಜಿಕವಾಗಿ ಎಷ್ಟು ಜನ ಮುಂದುವರೆದಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಜನ ಮುಂದುವರೆದಿದ್ದಾರೆ ಅಂತ ಅನ್ನೋದನ್ನು ಕಾಣಬೇಕು ಅಂತ ನಾವು ಒಂದು ದೃಷ್ಟಿಯಲ್ಲಿ 2015ರಲ್ಲಿ ಆದೇಶ ಮಾಡ್ತಾರೆ. ಅದು 2018ರಲ್ಲಿ ಪೂರ್ತಿ ಅದು ಕಂಪ್ಲೀಟಾಗಿ ಸರ್ಕಾರ ತಗೋಗೊಳ್ಳಿ ಅಂತಂದ್ಬಿಟ್ಟು ಅವರು ಅರ್ಜಿ ಬರೀತಾರೆ ಆಯೋಗದವರು. ಆದರೆ ಅಂದಿನ ಸರ್ಕಾರ ತಗೊಳ್ಳೋದಕ್ಕೆ ಅವ್ರು ಮನಸ್ಸು ಮಾಡಿಲ್ಲ. ಯಾರು ಸರ್ ಅಂದಿನ ಸರ್ಕಾರ ಅಂತ ಯಾರು ಹೇಳ್ಬೇಕಲ್ಲ? ಯಾರು ಮುಖ್ಯಮಂತ್ರಿ? ಯಾರು ಕುಮಾರಸ್ವಾಮಿ ಆಗಿದ್ರಾ, ಬೊಮ್ಮಾಯಿ ಆಗಿದ್ರು? ಕುಮಾರಸ್ವಾಮಿಯವ್ರಿಗೂ ಡಿಮ್ಯಾಂಡ್ ಮಾಡಿದರು, ಅವರು ತಗೊಂಡಿಲ್ಲ. ಅದಾದ ನಂತರ BJP ಸರ್ಕಾರದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗೂ ಕೇಳಿದ್ರು, ಅವರು ತಗೊಂಡಿಲ್ಲ. ನಾವೂ ಕೂಡ ಒತ್ತಾಯ ಮಾಡಿದ್ವಿ, ತಗೊಂಡಿಲ್ಲ. ಬೊಮ್ಮಾಯಿಯವರು ತಗೊಂಡಿಲ್ಲ. ಏನೋ ನಮ್ಮ ಒಂದು ಅದೃಷ್ಟ ಅಂತ ಕಾಣ್ತದೆ. ಮತ್ತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಬರಬೇಕಾಯ್ತು ಅದನ್ನು ತಗೊಳ್ಳೋಕ್ಕೆ. ಅದನ್ನು ತಗೊಂಡಿದ್ದನ್ನು ಏನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡೋದಕ್ಕೆ, ಅದನ್ನು ಬಿಡುಗಡೆ ಮಾಡೋದಕ್ಕೆ ಕೂಡ ಸ್ವಲ್ಪ ಅಡ್ಡಗಾಲು ಬಂತು. ಅದೆಲ್ಲ ನಿವಾರಣೆಯಾಗಿ ಈಗ ಸರ್ಕಾರ ಅದನ್ನು ತಗೊಂಡಿದೆ, ಕ್ಯಾಬಿನೆಟ್ಟಲ್ಲಿ ಮಂಡಿಸಿದ್ದಾರೆ. ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಚಿವರುಗಳನ್ನು ಕೂಡ ಇದನ್ನು ಪರಾಮರ್ಶಿಸಿ ಮುಂದಿನ ಒಂದು ಕ್ಯಾಬಿನೆಟ್ ಇದರಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ. ಇದರ ಮುಖ್ಯವಾಗಿ ನಮಗೆ ಈ ಮೀಸಲಾತಿಯಲ್ಲಿ ಬಹಳ ಗೊಂದಲಗಳಾಗಿದ್ದಾವೆ. ಆ ಮೀಸಲಾತಿ ಯಾಕೆ ಮಾಡಿದ್ರು? ಸಮಾಜ ನಿರ್ಮಾಣ ಆಗಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದು. ಇದು ಮೀಸಲಾತಿ ಸರಿಯಾಗಿ ಹಂಚಿಕೆ ಆಗಿದೆಯಾ ಅಂತ ಅನ್ನೋದನ್ನು ನೋಡೋದಕ್ಕೆ ಯಾವುದೇ ಮಾಹಿತಿ ನಮ್ಮ ಹತ್ರ ಇಲ್ಲ. 1931ರಲ್ಲಿ ಈ ಜಾತಿವಾರು ಸಮೀಕ್ಷೆ ಮಾಡಿದ್ದು ಬಿಟ್ಟರೆ ಮತ್ತು ಇದುವರೆಗೂ ಆಗಿರಲಿಲ್ಲ. ಈ ಸುಮಾರು 95 ವರ್ಷಗಳ ನಂತರ ಈಗ ನಮ್ಮ ರಾಜ್ಯದಲ್ಲಿ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಿದೆ. ಆ ವೈಜ್ಞಾನಿಕವಾಗಿ ಆಗಿರೋಂಥ ವೈಜ್ಞಾನಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಆಗಿತ್ತು. ಸರ್ಕಾರ ಕೂಡ ಅದನ್ನು ಒಪ್ಪಿಕೊಂಡು ಈಗ ಬಿಡುಗಡೆ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಈ ಜಾತಿ ಸಮೀಕ್ಷೆ ಪರಸ್ಪರ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಂಥ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗ ಅವರು ಮಾತನಾಡಿದರು, ಕುಮಾರಸ್ವಾಮಿಯವರು ಸರ್ಕಾರ ಇದ್ದ ಸಂದರ್ಭದಲ್ಲಿ, ಅಂದರೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವರದಿ ಸಿದ್ಧವಾಗಿತ್ತು. ಕಾಂತರಾಜ್ರವರು ವರದಿಯನ್ನು ಕೊಟ್ಟರು. ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಂದು ಹಿಂದುಳಿದ ವರ್ಗದ ಸಚಿವರಾದಂಥವರು ಪುಟ್ಟರಂಗ ಶೆಟ್ಟಿಯವರು
ಸಮನ್ವಯ ಸಮಿತಿ ಅಧ್ಯಕ್ಷರಾದಂಥವರು ಸಿದ್ದರಾಮಯ್ಯರಿದ್ದರು, ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ ಇತ್ತು. ಆದರೆ ಅವತ್ತು ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವರು ವರದಿಯನ್ನು ಸ್ವೀಕರಿಸಲಿಲ್ಲ. ಎಲ್ಲ ಒಂದು ಕಡೆ ಸುಳ್ಳು ಅದು. ಕುಮಾರನ ಸ್ವೀಕರಿಸಿಲ್ಲ ಅಂತ ಸುಳ್ಳು ಅದು ಮಾತು. ಆ ಟೈಮಲ್ಲಿ ಏನು ನಡೀತಂತ ಅಂಶ ಗೊತ್ತಾಗಿರಬೇಕು. ಕುಮಾರನ ಮೇಲೆ ಹಾಕ್ಬಾರ್ದು. ಆವತ್ತು ಕುಮಾರನಿಗೆ ಏನು ಮೆಜಾರಿಟಿ ಮಾಡಿದ್ದಾರೆ, ಏನು ಮಾಡಬೇಕೋ ಮಾಡಿದ್ದಾರೆ, ಅವ್ರು ಸುಳ್ಳು ಹೇಳ್ಬಾರ್ದು. ಇವತ್ತು ಕುಮಾರನ ಏನು ಜನತೆಗೆ ಮಾಡಬೇಕು ಎಲ್ಲ ವರ್ಗದವರು. ನಾವು ಅದು ಬೇರೆ ಕೇಳ್ತಿದ್ದು, ಇದು ಜಾತಿ ಸಮೀಕ್ಷೆ ಬಗ್ಗೆ ನಾವು ಇದು ಮಾಡ್ತೀವಿ. ಅವತ್ತು ಸರ್ಕಾರ ಇತ್ತು, ಅವರು ತಗೊಳ್ಳಿಲ್ಲ, ಎಲ್ಲ ಒಂದು ಕಡೆ. ಇಲ್ಲ, ಅದು ಸುಳ್ಳು ಸರ್, ಅದು ಸುಳ್ಳು. ಕುಮಾರನ್ ಅವರು ಅದನ್ನ ಒಪ್ಪಿಕೊಳ್ಳೋ ಅಷ್ಟೊತ್ತಿಗೆ ಅವ್ರನ್ನ ಸೀಟಿಂದ ಕೆಳಗಡೆ ಇಳಿಸಿದ್ರು ಸರ್. ಇದರಿಂದಾಗಿ ಆದ್ರೆ ಒಪ್ಕೊಳ್ಳೋಕೆ ಆಗ್ಲಿಲ್ಲ. ಈ ಜಾತಿ ಸಮೀಕ್ಷೆ ಅನ್ನೋದು ಯಾವಾಗ ಬರುತ್ತಪ್ಪ ಅಂದಾಗ DK ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರು ಚೇತಸಕ್ಕೆ ಆಗದಿರ ಅಂತ ಟೈಮಲ್ಲಿ ನಾನು ಅಹಿಂದ ಮುಖ್ಯಮಂತ್ರಿ ಆದೆ ಅನ್ನುವಾಗ ಅವರ ಕುರ್ಚಿ ಎಲ್ಲ ಅಲ್ಲಾಡುತ್ತೆ ಅನ್ನೋ ಸಂದರ್ಭ ಟೈಮ್ ಬಂದಾಗ ಅವರು ಜಾತಿ ಗಣತಿನ ಮಧ್ಯೆ ತಗೊಂಬಂದು ಇಟ್ಟು DK ಶಿವಕುಮಾರ್ನ ಅವಾಯ್ಡ್ ಮಾಡೋ ಅಂತ ಒಂದು ಸಂದರ್ಭಗಳಿವು ಅಷ್ಟೇ ಸರ್. ಎಸ್ ಸರ್, ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ನಿಮ್ಮದೇ ನಾಯಕರು ಒಂದು ಮಾತು ನಡೀತಿತ್ತು, ನಿಮ್ಮ ನಾಯಕರುಗಳು, ಮೇಲ್ಜಾತಿಯ ನಾಯಕರುಗಳು OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಮತ ಇಲ್ಲದಲ್ಲಿ ನೀವು ಗೆದ್ದು ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ಒಡಮುಡ್ತು. ಸರ್, DK ಶಿವಕುಮಾರ್ ಸಾಹೇಬ್ರು ಯಾವತ್ತೂ ವಿರೋಧ ಮಾಡಿಲ್ಲ. ಇದ್ಮೇಲೆ ಏನಾಗಿದೆ ಅಂದರೆ ಇಲ್ಲಿ ವಿರೋಧ ಪಕ್ಷ ನಾಯಕರಿಗೆ ಬೇರೆ ಏನೂ ಇಲ್ಲ, ಅಲ್ಲಿ ಮಾತಾಡೋಕ್ಕೆ ವಿರೋಧ ಮಾಡೋಕ್ಕೆ ಏನೂ ಇಲ್ಲ. ಇದು ಬಂದುಬಿಟ್ಟು ಜಾತಿ ಜನತೆ ಎಲ್ಲ ವರ್ಗರಿಗೂ ಒಳ್ಳೇದಾಗೋದು. ಒಕ್ಕಲಿಗರಿಗೂ, ಲಿಂಗಾಯತರಿಗೂ, ಬ್ಯಾಕ್ವರ್ಡ್ ಕಮ್ಮಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ಅವ್ರು ಸರ್ಕಾರ ಟೈಮಲ್ಲಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಆಗಿಲ್ಲ. ಬೊಮ್ಮಾಯಿ ಆಗಲಿ, ಯಡಿಯೂರಪ್ಪ ಆಗಲಿ, ನಮ್ಮ ಕುಮಾರಣ್ಣ ಆಗಲಿ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಅವ್ರ ಕುಡಿಕೆ ಬಂದಿದೆ. ಏನಂದರೆ ಏನಪ್ಪ ಇದು ಬಿಡುಗಡೆ ಮಾಡಿದ್ರೆ ಹೆಂಗಿದ್ರೆ ನಾವು ಇನ್ನೂ ಮುಂದಕ್ಕೆ ಹೆಂಗೆ ನಮ್ಮ ಜೀವನ ನಡೆಯೋಕ್ಕಾಗುತ್ತೆ ಇಲ್ಲ ಅಂತೇಳಿ ಅವ್ರು ಭಯ ಬಂದಿದೆ. ಅದಕ್ಕಾಗಿ ಅವರು ಗುಬೆ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಮಾಡಿದ್ದೀವಿ, ನಾವು ಬಡ ಜನಕ್ಕಿದ್ದೀವಿ, ಇದು ಉಪಯೋಗ ಆಗುತ್ತೆ. ಎಲ್ಲ ಬಡ ವರ್ಗ ಕೆಳಗೆ 65% ಏನಿದ್ದಾರೆ ಕೆಳಗಡೆಯಿಂದ ಮೇಲ್ ಬರ್ತಾರೆ. ಅವ್ರಿಗಂಥವ್ರಿಗೆ ನಿಗಮದಲ್ಲಿ ಸ್ಥಾನಮಾನನೂ ಸರಿ ಎಲ್ಲನೂ ಸ್ಕಾಲರ್ಶಿಪ್ ಆಗಿ ಎಲ್ಲನೂ ಬಂದು ಅವ್ರಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನಾದರೂ ಡೌಟ್ಸು ಏನೋ ಕ್ಲಾರಿಫೈ ಇದ್ದರೆ ಕುಂತ್ಕೊಂಡು ಚರ್ಚೆ ಮಾಡಿ ಮುಂದಕ್ಕೆ ಬಗೆಹರಿಸ್ಕೊಬೋದು. ಎಲ್ಲ ಒಂದು ಕಡೆ ಜಾತಿ ಸಮೀಕ್ಷೆ ಅನ್ನೋದು ಇದು ಸಿದ್ದರಾಮಯ್ಯ ಬಳಿ ಇರತಕ್ಕಂಥ ಪಾಸುಪತಾಸ್ತ್ರ ಅಂತಲೇ ಕರೆಯಲಾಗ್ತಿದೆ. ಮೇಲ್ಜಾತಿ ಸಮುದಾಯದ ಜನಪ್ರತಿನಿಧಿಗಳು ವಿರೋಧ ಮಾಡಿದ್ರೆ ಬಹುಶಃ ತಳ ಸಮುದಾಯದ ವಿರೋಧ ಕಟ್ಟಿಕೊಳ್ಳುವ ಆತಂಕ ಕೂಡ ಎದುರಾಗುತ್ತೆ. ಭಾರತೀಯ ಜನತಾ ಪಕ್ಷ ಬಹುಶಃ ಇದನ್ನು ಸಹಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಜಾತಿ ಸಮೀಕ್ಷೆಗೆ ವಿರೋಧ ಇದೆ. ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು 2020ಕ್ಕೆ ದೇಶಾದ್ಯಂತ ಜನಗಣತಿ ಆಗಬೇಕಂತೇಳಿ ಅವರೇನು ಇಚ್ಛೆ ಪಟ್ಟಿರ್ತಕ್ಕಂಥದ್ದು. ಮುಂಚೆಯಿಂದನೂ ಕೂಡ ಜಾತಿ ಸಮೀಕ್ಷೆ ಮತ್ತು ಜಾತಿ ಗಣತಿಯ ಪರವಾಗೇ ಇರ್ತಕ್ಕಂಥದ್ದು BJP. 1955ರಲ್ಲಿ ಕಾಕಾ ಕಾಲೇಕರ್ ವರದಿ ಬಂದಾಗ ನೆಹರು ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಅದಾದಮೇಲೆ ಇಂದಿರಾ ಗಾಂಧಿ ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಮೊದಲ ಬಾರಿಗೆ BP ಮಂಡಲ್ ವರದಿಯನ್ನು ಮಾಡಿ ನೇಮಿಸಿದ್ದು ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ. ಅವ್ರ ಜೊತೆ ಇದ್ದಿದ್ದು ಅಡ್ವಾಣಿಯವರು ಮತ್ತು ವಾಜಪೇಯಿ ಅವರು. ಅದು ವರದಿ ಕೊಡೋಷ್ಟೊತ್ತಿಗೆ ಆಗಸ್ಟ್ 1980ರಲ್ಲಿ ಆ ಸರ್ಕಾರ ಹೋಗಿ ಇಂದಿರಾ ಗಾಂಧಿ ಸರ್ಕಾರ ಬಂದಿತ್ತು. ಇಂದಿರಾ ಗಾಂಧಿ ಸರ್ಕಾರ ಮಂಡಲ್ ವರದಿಯನ್ನು ಕಸದ ಬುಟ್ಟಿಗೆ ಹಾಕ್ತು. ಅದಾದಮೇಲೆ ಬಂದಂತಹ ರಾಜೀವ್ ಗಾಂಧಿಯವರು ಕಸದ ಬುಟ್ಟಿಗೆ ಹಾಕಿದ್ರು. ನಂತರ ಮತ್ತೆ ಏನು ಕಾಂಗ್ರೆಸ್ಸೇತರ ಸರ್ಕಾರ ಬಂತು 1989ರಲ್ಲಿ VP ಸಿಂಗ್ ಅವರು ಅಕ್ಸೆಪ್ಟ್ ಮಾಡಿದ್ದು, ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದು. ಆವತ್ತು VP ಸಿಂಗ್ನ ಪಾರ್ಟ್ನರ್ ಆಗಿದ್ದಕ್ಕಂಥ BJP ಆವತ್ತು ಸೆಪ್ಟೆಂಬರ್ 1990ರಲ್ಲಿ ಆನ್ ದ ಪಾರ್ಲಿಮೆಂಟಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಿಂತ್ಕೊಂಡು ರಾಜೀವ್ ಗಾಂಧಿ ಅವರು ಭಾಷಣ ಮಾಡ್ಕೊಂಡು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ಜಾತಿ ಗಣತಿಯನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಅದಾದಮೇಲೆ 2009ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಮತ್ತು ಲಾಲು ಪ್ರಸಾದ್ ಯಾದವ್ ಬಲವಂತ ಮಾಡಿದಾಗ UPA ಸರ್ಕಾರವನ್ನು 2009ರಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡಿದ್ರು, ಯಾರು ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ. 2011ರಲ್ಲಿ ವರದಿ ಕೊಡ್ತು, UPA ಸರ್ಕಾರ ಮುಡ್ತಾ ಕಸದ ಬುಟ್ಟಿಗೆ ಹಾಕ್ತು. ಅದಾದಮೇಲೆ 2015ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಅದನ್ನು ಪರಿಶೀಲನೆಗೆ ತಗೊಂತು. ಅದರಲ್ಲಿ ತೊಂದರೆಗಳಿದ್ದಾಗ ರೋಹಿಣಿ ಕಮಿಷನ್ ಮಾಡ್ತು. ಕಳೆದ ಬಾರಿ ಏನು ಕಳೆದ 2024ರ ಫೆಬ್ರವರಿನಲ್ಲಿ ವರದಿ ಮಂಡನೆ ಮಾಡಿದಾಗ ನಾನು ರಾಮಚಂದ್ರಪ್ಪರು ಒಂದೇ TV ಡಿಬೇಟಲ್ಲಿದ್ದೆ. ನಾನು ಆವತ್ತೇ ಹೇಳಿದ್ದೆ, ಏನು ನಾಟಕ ಆಡ್ತಾ ಇದೆ ಸಿದ್ದರಾಮಯ್ಯವರು, ಈ ಸರಿ ವರದಿ ಮಂಡನೆ ಮಾಡ್ತೀವಿ ಅಂತ ಮನ್ಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಎಷ್ಟು ದಿವಸ ಆಯಿತು? 1 ವರ್ಷ 3 ತಿಂಗಳಾಯಿತು. ನಾಟಕ ಆಡ್ಕೊಂಬಂದರು. ಇವತ್ತು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣ ಇವರೇನು ಹೇಳಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಇವತ್ತು ಮಂಡನೆ ಮಾಡ್ತಾರೆ. ಮುಂದಿನ ಏನು ಇದರಲ್ಲಿ ಮೀಟಿಂಗ್, ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವರು ಅಭಿಪ್ರಾಯ ತಿಳಿಸ್ತಾರಂತೆ. ಅದರ ಮುಂದಿನ ಮೀಟಿಂಗ್ ಒಳಗಡೆಗೆ ಇವರು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರಂತೆ. ಹಿಂಗೆ ಕಿವಿಗೆ ಹೂವು ಇಟ್ಕೊಂಡು 5 ವರ್ಷಕ್ಕೆ ಕೊಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಮಂಡಕ್ಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ರೀ. ಅದಾದಮೇಲೆ ಅವರೊಂದು ತಪ್ಪು ಮಾಹಿತಿ ಕೊಟ್ಟರು, BJP ಸರ್ಕಾರ ಮತ್ತು ಕುಮಾರಸ್ವಾಮಿ ಸರ್ಕಾರ ಮುಟ್ಟಲಿಲ್ಲ ಅಂತೇಳಿ. ನೋಡಿ 2015 ತಡೆಯೋಣ 2015ರಲ್ಲಿ 2015 ಆಯಿತು 2015ರಲ್ಲಿ
ಕಾಂತರಾಜು ವರದಿಯನ್ನು ನೇಮಕ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ವರದಿ ಕೊಟ್ಟಿದ್ದು 2017ರಲ್ಲಿ ಸಿದ್ದರಾಮಯ್ಯರು ಅವಾಗ ಮುಖ್ಯಮಂತ್ರಿ ಆಗಿದ್ರು, ಮುಟ್ಲಿಲ್ಲ. ಅದು ಮಾಡೋ ಟೈಮಲ್ಲೇ BJP ವಿರೋಧ ಮಾಡಿತ್ತು, ಅವೈಜ್ಞಾನಿಕವಾಗಿದೆ ಅಂತೇಳಿ. ಅದೇ ಸಮಯದಲ್ಲಿ ಮೊನ್ನೆ ಕೊಟ್ಟಾಗಲೂ ಕೂಡ ಈ ವರದಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಪತ್ರ ಬರೆದ್ರು, ಇದು ಅವೈಜ್ಞಾನಿಕವಾಗಿದೆ, ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಆಮೇಲೆ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ನಾವು ಇನ್ನೊಂದು ವರದಿಯನ್ನು ಮಾಡಿಸ್ತೇವೆ ವೈಜ್ಞಾನಿಕವಾಗಿ, ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಸರ್ಕಾರದ ಭಾಗ ಇರ್ತಕ್ಕಂಥವ್ರು ಅವರೊಬ್ರು ಮಾಡ್ತೀವಿ ಅಂತಾರೆ, DCM ಮಾಡಲ್ಲ ಅಂತಾರೆ, CM ಮಾಡ್ತೀವಿ ಅಂತ ಹೇಳ್ತಾರೆ. ನಾಟಕ ಆಡ್ತಾರೇನ್ರಿ? ಉತ್ತು ಕಳ್ರಿ ಇವರು. ಮಾಡಲ್ಲ 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 ಇವರು. ಚಂದ್ರಶೇಖರ್ ಹೇಳಿದ್ರು ಸರ್, ಹಲವಾರು ವಿಷಯಗಳನ್ನ ಪ್ರಸ್ತಾಪವನ್ನು ಮಾಡಿದರು. ರವೀಶ್ ಅವರೇ ಅವರೊಂದು ಮಾತನ್ನು ಹೇಳಿದರು. ಅವ್ರ ಹೆಸರು ಅವರು ಚಂದ್ರಶೇಖರ್ ಅಂತ BJP ವಕ್ತಾರರು. ಚಂದ್ರಶೇಖರ್ ಅವರೇ, ನನ್ನ ಹತ್ರ ಮಾಹಿತಿ ಇದೆ. ಈ ವರದಿ ಯಾವತ್ತು ಪ್ರಿಂಟ್ ಆಗಿ ಹೊರಗಡೆ ಬಂತು, ಆ ಪ್ರಿಂಟ್ ಆಗಿರೋದು ಯಾವತ್ತು ಸರ್ಕಾರಕ್ಕೆ ಬರೆದ್ರು ಲೆಟ್ರು, ಆ ಪೂರ್ತಿ ಮಾಹಿತಿ ನಾವು ತರಿಸ್ಕೊಂಡಿದ್ದೀವಿ. ಅದು 2018ರ ಅಕ್ಟೋಬರ್ 16ನೇ ತಾರೀಕು ಲೆಟ್ರ್ ಬರೀತಾರೆ. ಏನು ಈಗ ಅವ್ರು ಮಾತಾಡಲಿ. ಚಂದ್ರಶೇಖರ್ ಅವರೇ, ಅವರ ಅಭಿಪ್ರಾಯ ಅವ್ರಿಗೆ ಮಾತಾಡಕ್ಕೆ ಅವಕಾಶ. ನಾನು ಮಾಹಿತಿ ತಗೊಂಡಿದ್ದೀನಿ, ಇವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ನಿಮ್ಮನ್ನು ಮಾತಾಡ್ಸಿದೆ ಅಲ್ವಾ, ಪ್ಲೀಸ್. ತಗೊಂಡಿದ್ದೀನಿ. ಇದು ಮುದ್ರಣಾಲಯದಿಂದ ಆಯೋಗಕ್ಕೆ ಲೆಟ್ರ್ ಬರೀತಾರೆ, ನಿಮ್ಮ ಒಂದು ಈ ವರದಿ ರೆಡಿಯಾಗಿದೆ, ಅದನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು. ಆ ಮಾಹಿತಿ ಕೂಡ ನಾವು ಅದು ತರಿಸಿದ್ದೀವಿ. 2018ರ ಅಕ್ಟೋಬರ್ 16ನೇ ತಾರೀಕು ಈ ವರದಿ ರೆಡಿಯಾಗಿತ್ತು. ಆಗಿನ ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರ, ಕುಮಾರಸ್ವಾಮಿಯವರು ಕ್ಯಾಬಿನೆಟ್ಟಲ್ಲಿ ಮಂಡಿಸಬೇಕು ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳು ಅದನ್ನು ಸೇರಿಸಿದ್ದಾಗ ಅವ್ರನ್ನ ಕರೆದು ವಾಚಾಗೋಚರವಾಗಿ ಅವ್ರನ್ನ ಬೈದು ಅವ್ರನ್ನ ಯಾವುದೇ ಕಾರಣಕ್ಕೂ ಇದನ್ನು ತರಬಾರ್ದು ಅಂತ ಅಂದ್ಬಿಟ್ಟು ಹೇಳಿ, ನೀನೇನಾದರೂ ನಿನ್ನ ಹತ್ರ ಏನಿದೆ ಸಾಕ್ಷಿ? ನಿನ್ನ ಹತ್ರ ಸಾಕ್ಷಿ ಏನಿದೆ? ಯಾರ ಹತ್ರ ಸಾಕ್ಷಿ ಇದೆ? ಯಾರ ಹತ್ರ ಸಾಕ್ಷಿ ಇದೆ? ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಮಾಹಿತಿ ಇದೆ ರೇ. ಪುಟ್ಟರಂಗ ಶೆಟ್ಟಿನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಪುಟ್ಟರಂಗ ಶೆಟ್ರೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಪುಟ್ಟರಂಗ ಶೆಟ್ರನ್ನೇ ಅದನ್ನು ಪ್ರೆಸ್ ಮೀಟ್ ಮಾಡಿ ಈ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಲ್ಲ, ನನಗೆ ಅವಮಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರೇ ಒಪ್ಕೊಂಡವ್ರೆ. ಗೊತ್ತಾಯ್ತಾ? ಇದನ್ನ ಎಲ್ಲ ಒಂದು ಕಡೆ ಇವತ್ತು ಮಂಡನೆ ಮಾಡಿದ್ದಾರೆ, ಕ್ಯಾಬಿನೆಟ್ಟಲ್ಲಿ ಮಂಡನೆ ಆಗಿದೆ. ಇದನ್ನು ಕೂಡ ಎಳಿತಾರೆ ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು. ಈಗ ಈಶ್ವರ ಖಂಡ್ರೆ ಹೇಳಿದರೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರ್ತೀವಿ ಅಂತ. ಬಹುಶಃ ಇದನ್ನೆಲ್ಲ ಒಂದು ಕಡೆ ನಿಮ್ಮ ಕಂಠವರಿಸುವ ತಂತ್ರವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಮಾಡಿ ಮಾಡ್ದಂಗೂ ಆಯಿತು, ಸಮಾಧಾನ ನಿಮ್ಮನ್ನು ಮಾಡ್ದಂಗೂ ಆಯಿತು. ಇಲ್ಲ ನೋಡಿ, ಪ್ರಥಮದಲ್ಲಿ ಕಾಂತರಾಜು ವರದಿಯ ಜಾತಿ ಗಣತಿಯನ್ನು ಇಂದು ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಅವರ ಸಚಿವ ಸಂಪುಟ ಸ್ವೀಕರಿಸಿರೋದಕ್ಕೆ ನಾವು ಎಲ್ಲ ಹಿಂದುಳಿದ ಜಾತಿ ಒಕ್ಕೂಟ ಶೋಷಿತ ಸಮಾಜದವರು ಪ್ರಥಮವಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಿದ್ದೇವೆ. ಬೇಕಾದಷ್ಟು ಜನ ಹೇಳ್ಬೋದು ಬೇಕಾದಷ್ಟು ವಿಷಯನ. ಈ ವಿಷಯದ ಬಗ್ಗೆ ಇದು ಸಮಗ್ರ ಹಿಂದುಳಿದ ಶೋಷಿತ ಸಮುದಾಯದ ಅಭ್ಯುದಯಕ್ಕೋಸ್ಕರವಾಗಿರುವಂಥ ಈ ವರದಿ. ಹಾಗಾದರೆ ಮೇಲ್ಜಾತಿ ವಿರೋಧಿ ಅಂತ ನೀವು ಹೇಳ್ತೀರಲ್ಲ? ಅಲ್ಲ, ಅವರೆಲ್ಲ ಉದ್ಧಾರ ಆಗಿದ್ದಾರೆ ಸ್ವಾಮಿ, ಅವರೆಲ್ಲ ಮುಂದುವರೆದು ಬಿಟ್ಟಾರೆ. ಅದರಲ್ಲೂ ಬಡವರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ, ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ, ಕೂಲಿ ಕಾರ್ಮಿಕರು, ರೈತರು, ಎಲ್ಲರಿಗೂ. ನಾವು ಹಿಂದೆಲ್ಲ ನಮ್ಮಲ್ಲಿ ಸ್ವಾಮೀಜಿಗಳು, ಎಲ್ಲ ಧರ್ಮದ ಸ್ವಾಮೀಜಿಗಳು ಬರ್ತಿದ್ರು ಭಿಕ್ಷೆಗೆ. ನಾವು ಆ ಧರ್ಮದವರು ಈ ಧರ್ಮದವರು ಅಂತಿರಲಿಲ್ಲ, ಎಲ್ಲರಿಗೂ ದಾನ ಮಾಡಿದ್ದಾರೆ. ದಾನ ಮಾಡಿ ಮಠಮಾನ್ಯಗಳನ್ನ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವರು ಉದ್ಧಾರ ಆಗಿದ್ದಾರೆ, ವಿದ್ಯಾಸಂಸ್ಥೆ ಭಾಳಷ್ಟು ಆಸ್ತಿ ಮಾಡಿದ್ದಾರೆ. ಈಗ ನಾವು ಕಂಡುಬಿಡ್ತಾ ಇದ್ದೀವಿ ರೀ, ಇಂಥ ಶೋಷಿತ ಸಮುದಾಯದವರು ನಮಗೊಂದು ಅವಕಾಶ ಬರ್ತಾಯಿದೆ. ನೀವು ಕೂಡ ಒಮ್ಮತದಿಂದ ನಮಗೊಂದು ಆಶೀರ್ವಾದ ಮಾಡಿ ನಾವು ಮುಂದಕ್ಕೆ ಬರಬೇಕು. ನಾವೆಲ್ಲರೂ ಅನುತನವಾಗಿ ಹೋದ್ರಲ್ವನ್ರಿ ಈ ದೇಶ ಉದ್ಧಾರ ಆಗೋದು. ನೀವು ಒಬ್ಬರೇ ಉದ್ಧಾರ ಆದ್ರೂ ಆಗುತ್ತೇನ್ರಿ? ಊಟಕ್ಕೆ ಉಣ್ಣಕ್ಕೆ ಬಟ್ಟೆಗೆ ಇಲ್ಲದಂತಹ ಪರಿಸ್ಥಿತಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಶೋಷಿತ ಸಮುದಾಯದಲ್ಲಿ. ಅಂಥವ್ರು ಉದ್ಧಾರ ಆಗಲಿ, ಅದಕ್ಕೆ ಸ್ವಾಮೀಜಿಯವರು ಎಲ್ಲ ಮುಂದುವರೆದವ್ರು ಆಶೀರ್ವಾದ ಮಾಡಿದ್ರೆ ನಾವು ಬದುಕ್ತೀವಿ, ನೀವು ಬದುಕ್ತೀವಿ. ಇದರಲ್ಲಿ ಎಲ್ಲರೂ ಸಹಕರಿಸ್ರಿ.